ಕೇಳ್ಕೊಳ್ತೀವಿ. ವಿಜೃಂಭಣೆಯಿಂದ ಆಚರಣೆ ಮಾಡೋದಕ್ಕೆ ಕಾರಣ ಆಗಿದೆ. ಇದಕ್ಕೆ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅತಿಥಿಗಳು ಆಗಮಿಸಲಿದ್ದಾರೆ. ಅದೇ ರೀತಿ ನಮ್ಮ PDO ಸರ್ ಅವರು ನಮ್ಮ ಶಿಕ್ಷಣ ಇಲಾಖೆಯಿಂದ ನಾಗರಿಕ ಬಂಧುಗಳೇ, ಮಹನೀಯರೇ, ಪ್ರೀತಿಯ ಪುಟಾಣಿಗಳೇ, ಇದೊಂದು ಅತ್ಯುತ್ತಮವಾದ ಸರ್ಕಾರಿ ಶಾಲೆ ಅನ್ನೋದಕ್ಕೆ ನಿದರ್ಶನನೇ ತಾವೆಲ್ಲ ಇವತ್ತು ಇಲ್ಲಿ ಸಂಭ್ರಮದಿಂದ ಸೇರಿರ್ತಕ್ಕಂಥದ್ದು. ಇಲ್ಲಿನ ಶಿಕ್ಷಕರು ಮತ್ತು ಮಕ್ಕಳ ಪ್ರೀತಿ ಬಾಂಧವ್ಯದಿಂದ ಒಂದು ಒಳ್ಳೆ ಕಾರ್ಯಕ್ರಮ ಇವತ್ತು ಇಲ್ಲಿ ಮೂಡಿ ಬರ್ತಾ ಇದೆ. ಖಂಡಿತವಾಗ್ಲೂ ನಾನು ನಿಮ್ಗೆಲ್ಲರೂ ಕೂಡ ಅಭಿನಂದನೆಗಳನ್ನ ಮೊದಲಿಗೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನೀವೆಲ್ಲ ಒಂದನ್ನ ಯಾವತ್ತೂ ಕೂಡ ಜ್ಞಾಪಕ ಇಟ್ಕೊಳ್ಬೇಕು. ಬೋಲೋ ಭಾರತ್ ಮಾತಾ ಕಿ. ರಾಜ್ಯದ ಮುಖ್ಯಮಂತ್ರಿ ಯಾರು ಹೇಳಿ? ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಯಾವ ಶಾಲೆಯಲ್ಲಿ ಓದಿದ್ರು ಗೊತ್ತಾ? ಸರ್ಕಾರಿ ಶಾಲೆಯಲ್ಲಿ ಓದಿದ್ರು. ಮರಳಲ್ಲಿ ಓದಿದ್ದವರು. ನಮ್ಮ ತಾಲೂಕಿನ MLA ಯಾರು ಗೊತ್ತಾ? ಜಯಚಂದ್ರ ಅವರು ಕೂಡ ಯಾವ ಶಾಲೆಯಲ್ಲಿ ಓದಿದ್ರು? ಒಬ್ರು MLC ಇದ್ದಾರೆ, ಚಿದಾನಂದ ಗೌಡ ಅಂತ ಹೇಳಿ, ಪ್ರೆಸಿಡೆನ್ಸಿ ಶಾಲೆ ಓದೋರು. ಯಾವ ಶಾಲೆಯಲ್ಲಿ ಓದಿದ್ರು ಗೊತ್ತಾ? ಇವರೆಲ್ಲ ಇಲ್ಲಿ ಕೂತಾರಲ್ಲ ನಮ್ಮ ಅಧ್ಯಕ್ಷರು ಕವಿತಾ ಅವ್ರು ಯಾವ ಶಾಲೆಯಲ್ಲಿ ಓದೋದು ಕೇಳ್ರಿ. ಹೇಳ್ತಾ ಇದ್ರು, ನಾನು ಬರಕ್ ಮುಂಚೆ ಮಾತಾಡ್ತಾ ಯಾರೋ ಹೇಳ್ತಾ ಇದ್ರು, ನೀವೆಲ್ಲ ಏನು ನಾಟಿ ವೈಲ್ಡ್ ನೀವಲ್ವಾ? ಯಾರು ಇದ್ದಂಗೆ ನೀವೆಲ್ಲ ಹೇಳಿ. ಅವ್ರು ಹೇಳಿದ್ದು ಸತ್ಯ. ನೀವೆಲ್ಲರೂ ಕೂಡ ಸಮಾಜವನ್ನ ಅರ್ಥ ಮಾಡಿಕೊಂಡು, ಸಹಜೀವನವನ್ನ ಅರ್ಥ ಮಾಡಿಕೊಂಡು, ಸಾಮರಸ್ಯವನ್ನ ಅರ್ಥ ಮಾಡಿಕೊಂಡು, ಸಹೋದರತ್ವವನ್ನ ಅರ್ಥ ಮಾಡಿಕೊಂಡು, ತಾಯಿ ಹೃದಯವನ್ನ ಅರ್ಥ ಮಾಡಿಕೊಂಡು, ಅಂತಃಕರಣವನ್ನ ಅರ್ಥ ಮಾಡಿಕೊಂಡು ಇಲ್ಲಿ ಓದ್ತೀರಿ. ಬರೀ ಅಕ್ಷರಗಳನ್ನ ಕಲಿಯಲ್ಲ, ನೀವು ಜೀವನವನ್ನ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲಿತೀರಿ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಮುಂದೆ ಅತ್ಯಂತ ಪ್ರತಿಭಾನ್ವಿತರಾಗ್ತೀರಿ. ಈ ಒಂದು ವ್ಯವಸ್ಥೆಯೊಳಗೆ ನಿಜವಾಗ್ಲೂ ಕೂಡ ನಿಮಗೆ ಹಲವಾರು ಅವಕಾಶಗಳಿರುತ್ತೆ. ಆ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಶಿಸ್ತುಬದ್ಧವಾಗಿ ಓದೋದನ್ನ ಕಲಿಬೇಕು. ಸರಿ ನೋಡಿದೆ ಏನಂದ್ರೆ, ಈಗ ನೀವೆಲ್ಲ ಮಕ್ಕಳು ಡ್ಯಾನ್ಸ್ ಮಾಡಕ್ ಬಂದಿದ್ದೀರಿ. ಇವರೇನು ಸುಮ್ಮನೆ ಕುಯ್ತಾ ಜಾಸ್ತಿ ಹೊತ್ತು ಸಮಯ ತಗೊಳ್ಳಲ್ಲ. ನಾಗರಾಜ್ ಸರ್ ಭಾಷಣ ಅಲ್ಲಿ ಶಾಲೆ ಅನ್ನೋದು ಹೇಗಾಗಿದೆ ಅಂದ್ರೆ ಉಳಿಸೋಕೆ ಹೋರಾಟ ನಡೀತಾ ಇರತಕ್ಕಂಥ ಸಮಯ ಸ್ಟಾರ್ಟ್ ಆಗಿದೆ. ಹಾಗಾಗಿ ಇಲ್ಲಿ ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. 234 ಜನ ಮಕ್ಕಳು ನಿಮ್ಮ ಮೇಷ್ಟ್ರು ಬಂದು ಕರೆದಾಗ ಅವ್ರು ಏನ್ ಹೇಳೋದು ನಿಜವಾಗ್ಲೂ ಸಂತೋಷ ಆಯ್ತು. ಇವತ್ತು ನಾನು ತುಮಕೂರಲ್ಲಿದ್ದೆ. ಕಾರ್ಯಕ್ರಮಕ್ಕೆ ಇನ್ನೂ ಒಂದು 2 ಅವರ್ಸ್ ಲೇಟ್ ಆಗೋದು ನಾನು ಬರೋದು. ಆದರೆ ಕಾರ್ಯಕ್ರಮನ ಅಟೆಂಡ್ ಮಾಡಲೇಬೇಕು ಅಂತಂದೇಳಿ ಅಂತ ನಾನು ಇಲ್ಲಿಗೋಸ್ಕರ ಬಂದೆ. ಯಾಕೆ ಅಂದರೆ ಅವ್ರು ಹೇಳಿದಾಗ ಎಲ್ಲ ಹೆಸರುಗಳು ಹೇಳೋದಿಲ್ಲ. ಮುಖ್ಯಮಂತ್ರಿಗಳು, ನಮ್ಮ ಒಂದು ತಾಲೂಕಿನ ಶಾಸಕರು, ಮತ್ತು ಅವರು ಇಲ್ಲಿ ಕೂತಿರೋರೆಲ್ಲರೂ ಓದಿರೋರು. ಜೊತೆಗೆ ನಾನು ಕೂಡ ಓದಿರೋದು ನಿಮ್ಮ ಥರನೇ ಸರ್ಕಾರಿ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆ. ಹಾಗಾಗಿ ಸರ್ಕಾರಿ ಶಾಲೆ ಅಂದರೆ ನಮಗೆ ತುಂಬಾ ಇಷ್ಟ. ಮಕ್ಕಳಿಗೆ ಮತ್ತೆ ಅವರ ತಂದೆ ತಾಯಿಗಳಿಗೆ ಏನಪ್ಪಾ ಅಂದರೆ ಹಿತವಚನ, ಮೊದಲನೇದಾಗಿ ದಯವಿಟ್ಟು ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಬೇಡಿ. ಇಲ್ಲಿ ನಮ್ಮ ಕೈಯಲ್ಲಿ ಪುಸ್ತಕಗಳನ್ನು ಕೊಟ್ಟಿದ್ದಾರೆ. ಕಾರ್ಯಕ್ರಮ ಕರೆದ ಪುಸ್ತಕ ಕೊಟ್ಟಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಹೂ ಕೊಡ್ತಾರೆ ಅಥವಾ ಬೊಕ್ಕೆ ಕೊಡ್ತಾರೆ, ಶಾಲೆ ಹಾಕ್ತಾರೆ, ಹಾರ ಹಾಕ್ತಾರೆ. ಅದು ಯಾವುದು ಉಪಯೋಗ ಬರಲ್ಲ. ಏನು ಕೊಟ್ಟಿದಾರಲ್ಲ ಅದು ಮಾತ್ರ ನಮಗೆ ಉಪಯೋಗ ಬರುತ್ತೆ. ಮತ್ತೆ ಅದನ್ನು ಓದಿದ್ರೆ ಜ್ಞಾನ ಸಂಪಾದನೆ ಆಗುತ್ತೆ. ಮೊಬೈಲ್ ಹೇಳುತ್ತಂತೆ ತಲೆ ತಗ್ಗಿಸಿ ನೋಡು, ನಿನ್ನನ್ನು ತಲೆ ಎತ್ತದಂತೆ ಮಾಡುತ್ತೇನೆ. ಅದೇ ಪುಸ್ತಕ ಹೇಳುತ್ತಂತೆ ತಲೆ ತಗ್ಗಿಸಿ ನನ್ನನ್ನು ಓದು, ತಲೆ ಎತ್ತಿ ನಡೆಯುವಂತೆ ನಿನ್ನನ್ನು ಮಾಡ್ತೇನೆ. ಹಾಗೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ಎಲ್ಲ ಸರ್ಕಾರದ ಸೌಲಭ್ಯಗಳು ಬೇಕು. ಸರ್ಕಾರಿ ಕೆಲಸ ಬೇಕು, ಸರ್ಕಾರಿ ಆಸ್ಪತ್ರೆ ಬೇಕು, ಆಯ್ತಾ, ಸರ್ಕಾರದಲ್ಲಿ ಒಂದು
ಏನು ಮತ್ತೆ ಸರ್ಕಾರಿ ಇಲಾಖೆಗಳು ಬೇಕು. ಅಂದ್ರೆ ಸರ್ಕಾರಿ ಶಾಲೆ ಇದಕ್ಕೆ ಸೇರಿಸಲಿಕ್ಕೆ ಮುಂದೆ ಬರ್ತಾ ಇಲ್ಲ. ನಾನು ಕೂಡ ಸೇರ್ಕೊಂಡು ಏನಾಗಿದೆ ಅಂತಂದ್ರೆ ಅಲ್ಲಿ ಎಜುಕೇಶನ್ ಲೆವೆಲ್ ಅನ್ನೋದನ್ನ ಕಡಿಮೆ ಮಾಡ್ತಾ ಇದ್ದಾರೆ, ಅಥವಾ ಹೋಗ್ತಾ ಇಲ್ಲ, ಅಥವಾ ಸರಿಯಾಗಿ ನಡೀತಾ ಇಲ್ಲ ಅನ್ನೋದು ಎಲ್ಲೋ ಕಡೆ ಒಂದು ಮನೋಭಾವನೆ ಇದೆ. ಆದ್ರೆ ಇಲ್ಲಿ ನೋಡಿದ್ರೆ ಖಂಡಿತವಾಗ್ಲೂ ಸರ್ಕಾರಿ ಶಾಲೆಗಳು ಮಾದರಿ ಶಾಲೆಯಾಗಿ ಇದೆ. ಸರ್ಕಾರಿ ಶಾಲೆಗಳು ಇನ್ನೂ ಕೂಡ ತುಂಬಾ ಉತ್ತಮವಾದಂತಹ ಒಂದು ಮಟ್ಟದಲ್ಲಿ ಇದಾವೆ ಅಂತ ಹೇಳುವಂತ ಅನ್ಕೊಂಬರೋದ್ರಲ್ಲಿ ನನ್ನ ಭಾಗ. ಇಷ್ಟು ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ.